ಈ ಬೇಸಿಗೆಗೆ ತಂಪಾದ ಸನ್ಸೆಟ್ ಮೊಜಿಟೋ ಹೇಗೆ ಮಾಡೋದು ಅಂತ ನೋಡೋಣ. ಸನ್ಸೆಟ್ ಥರನೇ ಒಂಥರ ವ್ಯೂ ಬರುತ್ತೆ ನೋಡಿ, ಅದಕ್ಕೆ ಸನ್ಸೆಟ್ ಮೊಜಿಟೋ ಅಂತ ಹೆಸರು ಇಟ್ಟಿದ್ದೀವಿ. ಸೊ ಕರ್ಬೂಜ ಹಣ್ಣು, ಮಸ್ಕ್ ಮೆಲನ್ ಅಂತ ಹೇಳ್ತಾರೆ, ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಂಡು ಗ್ಲಾಸ್ಗೆ ಪುದೀನ ಎಲೆ ಮತ್ತು ಲಿಂಬೆ ಹಣ್ಣನ್ನು ಸ್ವಲ್ಪ ಹೆಚ್ಚಿಗೆ ಗ್ಲಾಸ್ಗೆ ಹಾಕ್ಕೊಂಡು ರುಬ್ಕೊಂಡಿರುವಂತಹ ಕರ್ಬೂಜ ಹಣ್ಣಿನ ರಸನ ನಾವು ಅದಕ್ಕೆ ಹಾಕ್ಕೊಳ್ಬೇಕು ಗ್ಲಾಸ್ಗೆ. ಲಿಂಬೆ ಹಣ್ಣನ್ನ ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಬಿಟ್ಕೊಳ್ಳುತ್ತೆ. ಮತ್ತು ಅದೇ ಮಿಕ್ಸರ್ ಜಾರ್ಗೆ ಬೀಜ ತೆಗೆದಿರುವಂತಹ ಕಲ್ಲಂಗಡಿ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕು, ರುಬ್ಕೊಂಡು ಬೇಕಿದ್ದಲ್ಲಿ ಸೋಸ್ಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗುತ್ತೆ. ಹಣ್ಣುಗಳು ಸಿಹಿ ಇಲ್ಲಾಂದರೆ ಸಕ್ಕರೆ ಬಳಸ್ಬೋದು. ನಾವು ಹೀಗೆ ಸ್ಪೂನ್ ಇಟ್ಕೊಂಡು ನಿಧಾನಕ್ಕೆ ಗ್ಲಾಸಿಗೆ ಹಾಕಬೇಕು, ಇಲ್ಲಾಂದರೆ ತುಂಬ ಮಿಕ್ಸ್ ಆಗಿಬಿಡುತ್ತೆ. ಸೊ ಸನ್ಸೆಟ್ ವ್ಯೂ ಬರಲ್ಲ, ಎಲ್ಲನೂ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನಿಧಾನಕ್ಕೆ ಹೀಗೆ ಹಾಕ್ಕೊಳ್ಬೇಕು. ನಾನು ಸಕ್ಕರೆ ಹಾಕಿಲ್ಲ, ಯಾಕಂದರೆ ಎರಡು ಹಣ್ಣುಗಳು ನನ್ನ ಬಳಿ ಇದ್ದಿದ್ದು ತುಂಬಾ ಸಿಹಿಯಾಗಿತ್ತು. ಮತ್ತು ಆರೋಗ್ಯಕ್ಕೆ ಸಕ್ಕರೆ ಅಷ್ಟಾಗಿ ಒಳ್ಳೆಯದು ಅಲ್ಲ, ಆದಷ್ಟು ಹೀಗೆ ಬಳಸೋದು ಒಳ್ಳೆಯದು. ಬೇಕಿದ್ದಲ್ಲಿ ನಿಂಬೆಹಣ್ಣಿನ ರಸವನ್ನು ಮೇಲಿನಿಂದ ಹಿಂಡ್ಕೊಳ್ಬೋದು, ಯಾಕಂದರೆ ಕೆಳಗಡೆ ಆಲ್ರೆಡಿ ನಾವು ಹಾಕಿದ್ದೀವಿ ಲಿಂಬೆಹಣ್ಣನ್ನು ಇದನ್ನು. ಸೊ ಇವಾಗ ಅಲಂಕಾರಕ್ಕೆ ಮೇಲಿಂದ ಲಿಂಬೆಹಣ್ಣು ಮತ್ತು ಮೇಲಿಂದ ಪುದೀನ ಸೊಪ್ಪು ಹಾಕಿದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸನ್ಸೆಟ್ ಮೊಜಿಟೋ ರೆಡಿ ಆಗುತ್ತೆ. ಸೇಮ್ ಸನ್ಸೆಟ್ ವ್ಯೂ ಹೇಗಿರುತ್ತೆ ಅದೇ ಥರ ಇದೆ. ಸೊ ನೀವು ಈ ಸಾಫ್ಟ್ ಡ್ರಿಂಕ್, ಬೇಸಿಗೆಗೆ ತಂಪಾದ ಸಾಫ್ಟ್ ಡ್ರಿಂಕನ್ನು ಟ್ರೈ ಮಾಡಿಕೊಂಡು, ಮೊಜಿಟೋವನ್ನು ಟ್ರೈ ಮಾಡಿಕೊಂಡು ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ಮುಂದಿನ ಹೆಲ್ದಿ ರೆಸಿಪಿ, ಆರೋಗ್ಯಕರವಾದ ರೆಸಿಪಿ ಅಥವಾ ಡ್ರಿಂಕ್ ಆಗಲಿ ಏನೇ ಆಗಲಿ ಅದರ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.